ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಮಂಗಳವಾರ ರಾತ್ರಿ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ಶ್ರದ್ಧಾ ಭಕ್ತಿಯೊಂದಿಗೆ ಜರುಗಿತು. ನದಿ ದಡದಲ್ಲಿ ನೆರೆದಿದ್ದ ನೂರಾರು ಭಕ್ತರು ಉತ್ಸವವನ್ನು ಕಣ್ತುಂಬಿಕೊಂಡರು. ಸಂಜೆ 7:30ಕ್ಕೆ ದೇವಸ್ಥಾನದಿಂದ ಶ್ರೀಕಂಠೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ದೇವಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮೂಲಕ ತಂದು ಕಪಿಲಾ ನದಿ ತೀರದಲ್ಲಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗ ಪ್ರತಿಷ್ಠಾಪಿಸಿ ಶ್ರೀಕಂಠೇಶ್ವರ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ಮಾರ್ಗದರ್ಶನದಲ್ಲಿ ದೇವಾಲಯದ ಅರ್ಚಕರು ವಿದ್ಯುಕ್ತವಾಗಿ ಪೂಜೆ ಸಲ್ಲಿಸಿದರು. ನಂತರ ವಿವಿಧ ಪುಷ್ಪಗಳು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದ್ದ ಯಾಂತ್ರಿಕ ದೋಣಿಯಲ್ಲಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನದಿಯಲ್ಲಿ ಪೂರ್ವ ಪಶ್ಚಿಮವಾಗಿ 3 ಸುತ್ತು ಪ್ರದಕ್ಷಿಣೆ ಹಾಕುವ ಮೂಲಕ ನದಿ ದಡದಲ್ಲಿ ನೆರೆದಿದ್ದ ಭಕ್ತರಿಗೆ ತೆಪ್ಪೋತ್ಸವ ವೀಕ್ಷಿಸಲು ಅನುವು ಮಾಡಿಕೊಡಲಾಯಿತು. ರಾತ್ರಿ 8:30ಕ್ಕೆ ಕಪಿಲಾ ನದಿಯ ದಡದಿಂದ ಉತ್ಸವ ಮೂರ್ತಿಯನ್ನು ಹೊರತಂದು ದೇವಾಲಯದ ರಥಬೀದಿಯಲ್ಲಿ ಮೆರವಣಿಗೆ ಮಾಡಿ ಅನಂತರ ವಾಪಸ್ ದೇವಾಲಯಕ್ಕೆ ಕೊಂಡೊಯ್ಯಲಾಯಿತು. ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಹಾಗೂ ದೇವಸ್ಥಾನದ ಇನ್ನಿತರೆ ಅರ್ಚಕರು ಮತ್ತು ಪುರೋಹಿತರು ಉಪಸ್ಥಿತರಿದ್ದರು. ಗಿರಿಜಾ ಕಲ್ಯಾಣದ ಅಂಗವಾಗಿ 3 ದಿನಗಳ ಕಾಲ ಕಪಿಲಾ ನದಿಯಲ್ಲಿ ಜರುಗಲಿದ್ದು ಮೊದಲ ದಿನ ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿಯಾಯಿತು. ಇನ್ನು ದೇವಸ್ಥಾನದ ಆವರಣದಲ್ಲಿ ಭರತನಾಟ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪರ್ಕ ಭಾಗವತ ಜಗದಪುತ್ರ ಒಂದೇ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ 2022ನೇ ಸಾಲಿನ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಈ ದಿವಸ 6ನೇ ದಿವಸ ಅದರ ಅಂಗವಾಗಿ ಬೆಳಗ್ಗೆ ಶಿಲ್ಕಾಲದಲ್ಲಿ ಪಾವತಿಸಂಗ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಶ್ರೀರಾಭಿಷೇಕ ಪ್ರಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸ ರುದ್ರಾಭಿಷೇಕ ನಿರ್ವಹಿಸಲಾಗಿದೆ.
ನಂತರ ಪ್ರಾತಃಕಾಲ ಪೂಜೆ, ನಿತ್ಯೋತ್ಸವವಾದ ನಂತರ ಆವತ್ತು ಸಮಯ ಶ್ರೀರಂಗೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಕಲ್ಯಾಣ ಮಂಟಪಕ್ಕೆ ವಿಜಯ ಮಾಡಿಸಿ ಕಲ್ಯಾಣ ಮಂಟಪದಲ್ಲಿ ಗಣಪತಿ ಪೂಜೆ, ಪುಣ್ಯಾಹ, ವರ್ಣ ಪೂಜೆ ಹಾಗೂ ವರ್ಣ ಹೋಮ ಆದ ನಂತರ ದೇವತಾ ಉದ್ವಾಸನೆ ಅಂತೇಳಿ ಅಂದರೆ ಏನು ಅದು ಗಿರಿಜಾ ಕಲ್ಯಾಣ ದಿವಸ ದೇವತಾ ಆವಾಹನೆ ಆಗಿರುತ್ತೆ. ಆ ದೇವತೆಗಳ ಉದ್ವಾಸನೆಯನ್ನು ಮಾಡಿ ಹಾಗೂ ಚಕ್ರ ಉದ್ವಾಸನೆ ಅಂತ ಕಂಬ ಉದ್ವಾಸನೆ ಅಂತ ಏನು ಗಿರಿಜಾ ಕಲ್ಯಾಣಕ್ಕೆ ಚಕ್ರವನ್ನು ಹಾಕಿರ್ತೀವಿ ಅದನ್ನು ಸ್ತಂಭ ಪೂಜೆಯನ್ನು ಮಾಡಿ ಉದ್ವಾಸನೆಯನ್ನು ಮಾಡ್ತೀವಿ. ಅದಾದ ನಂತರ ಚೂರ್ಣೋತ್ಸವ, ಚೂರ್ಣ ಬಲಿಯಾದ ನಂತರ ದೇವರನ್ನು ರಥಬೀದಿಯಲ್ಲಿ ಉತ್ಸವದ ಸಮೇತವಾಗಿ ಕಪಿಲಾ ನದಿ ನಡೆಸಿ ಕಪಿಲಾ ನದಿಯಲ್ಲಿ ದಡದಲ್ಲಿ ದಯಮಾಡಿಸಿ ಕಪಿಲಾ ನದಿಯಲ್ಲಿ ಮಹಾಸಂಕಲ್ಪವಾಗಿ ವಿಶ್ವಾಸ್ತ್ರ ಮತ್ತು ತೀರ್ಥ ಸ್ಥಳವನ್ನು ನೆರವೇರಿಸಿ ನಂತರ ಮಾವಳಿ ಸಮಯ ಶ್ರೀರಂಗೇಶ್ವರ ಸ್ವಾಮಿಯವರಿಗೆ ಶ್ರೀರಾಮಭೋಗ ಫಲಪಂಚಾಮೃತ ಅಭಿಷೇಕ ಹಾಗೂ ಮಹಾನ್ಯಾಸವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿ ನಂತರ ವಿವಿಧ ಆಭರಣಗಳು ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡು ಸಂಜೆ 7 ಗಂಟೆಗೆ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ನೆರವೇರಿಸಲಾಗಿದೆ. ಅದರ ಪೂರ್ವಭಾವವಾಗಿ ತೆಪ್ಪೋತ್ಸವಕ್ಕೆ ಸಂರಕ್ಷಣೆ ಹಾಗೂ ಬಲಿಪ್ರದಾನವಾದ ನಂತರ ದೇವರನ್ನು ತೆಪ್ಪಕ್ಕೆ ವಿಜಯ ಮಾಡಿಸಿ ಅಲ್ಲಿ 3 ಬಾರಿ ಜಪವನ್ನು ಚಿಕಿತ್ಸಿ ಅಲ್ಲಿ ತಪೋತ್ಸವದ ಆದ ನಂತರ ರಥಬೀದಿಯಲ್ಲಿ ಎಂದಿನಂತೆ ಉತ್ಸವವನ್ನು ನಿರ್ವಹಿಸಿ ನಂತರ ಕಲ್ಯಾಣ ಮಂಟಪಕ್ಕೆ ದೇವರನ್ನು ವಿಜಯ ಮಾಡಿಸಿ ನಂತರ ಪ್ರದೋಷಕಾಲ ಪೂಜೆ, ನಿತ್ಯೋತ್ಸವ, ದೀಪಾರಾಧನೆ ಹಾಗೂ ಏಕಾಂತಕಾಲ ಪೂಜೆಯೊಂದಿಗೆ ಈ ದಿನದ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗ್ತಿದೆ. ಹಾಗೂ ದಿನಾಂಕ ನಾಳೆ 9ನೇ ತಾರೀಕು ಸಹ ಸಂಜೆ 7 ಗಂಟೆಗೆ ತೆಪ್ಪೋತ್ಸವ ಹಾಗೂ 10ನೇ ತಾರೀಕು ರಾತ್ರಿ 7 ಗಂಟೆಗೆ ತೆಪ್ಪೋತ್ಸವ ಆದ ನಂತರ ಹಾಗೂ ಶೈಲೋತ್ಸವದೊಂದಿಗೆ 2025ನೇ ಸಾಲಿನ ಗಿರಿಜಾ ಕಲ್ಯಾಣ ಮಹೋತ್ಸವ ಸಮಾಪ್ತಿಯಾಗ್ತದೆ. ನಾಗಚಂದ್ರ ದೀಕ್ಷಿತರು ಪ್ರಧಾನ ಅರ್ಚಕ ಶ್ರೀ ಸಿದ್ದರಾಮ ದೇವಸ್ಥಾನ.